ನಮಸ್ಕಾರ ಸ್ನೇಹಿತರೆ. ಕರುನಾಡಿನ ಮಾತಿನ ಮಲ್ಲಿ ಅನುಶ್ರೀ ಆಗಸ್ಟ್ 28ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಬಹುಕಾಲದ ಗೆಳೆಯ ರೋಷನ್ ಅವರೊಂದಿಗೆ ತುಳುನಾಡಿನ ಸಂಪ್ರದಾಯದಂತೆ ವಿವಾಹವಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ವಿವಾಹ ಸಂಭ್ರಮದಲ್ಲಿ ಮುಳುಗಿದ್ದ ಅನುಶ್ರೀ ಮುಖದಲ್ಲಿ ಮದುವೆಯ ಕಳೆ ಎದ್ದು ಕಾಣ್ತಿತ್ತು. ತಾನು ಮೆಚ್ಚಿದ ಹುಡುಗನನ್ನೇ ಮದುವೆಯಾಗಿ ಹೊಸ ಜೀವನಕ್ಕೆ ಅನುಶ್ರೀ ಕಾಲಿಟ್ಟಿದ್ದಾರೆ. ಆಂಕರ್ ಅನುಶ್ರೀ ಮಂತ್ರಮಾಂಗಲ್ಯದಂತೆ ಮದುವೆ ಆಗ್ಬೇಕು ಎಂದು ಬಯಸಿದ್ರು. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಅನುಶ್ರೀ ಕುಟುಂಬ ಹಾಗೂ ಆತ್ಮೀಯರ ಬಳಗ ತುಂಬಾನೇ ದೊಡ್ಡದಿದೆ. ಹೀಗಾಗಿ ಸ್ವಲ್ಪ ಅದ್ಧೂರಿಯಾಗಿ ರೋಷನ್ ಅವರೊಂದಿಗೆ ಮದುವೆ ಆಗಿದ್ದಾರೆ. ರೋಷನ್ ಕೊಡಗಿನವರಾಗಿದ್ದರು. ತುಳುನಾಡಿನ ಸಂಪ್ರದಾಯದಂತೆ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅನುಶ್ರೀ ಮದುವೆಯಲ್ಲಿ ಒಂದು ಭಾವನಾತ್ಮಕ ಸಂಗತಿ ಕೂಡ ನಡೆದಿದೆ. ಅನುಶ್ರೀಯನ್ನ ಗಂಡನ ಮನೆಗೆ ಕಳುಹಿಸಿಕೊಡುವಾಗ ಇವರಿಗೆ ಆತ್ಮೀಯರಾಗಿರುವ ಹಾಗೂ ಸುಫ್ರಂಸು ನಿರ್ಮಾಪಕರೊಬ್ಬರಾಗಿರುವ ರವಿ ರೈ ಕಳಸ ಹುಡುಗ ಮನೆಯವರಿಗೆ ಕೆಲವು ಉಪದೇಶಗಳನ್ನ ಮಾಡಿದ್ದಾರೆ. ಈ ವೇಳೆ ಅನುಶ್ರೀ ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ. ಅನುಶ್ರೀ ಗಂಡನ ಮನೆಯವರಿಗೆ ಸುಫ್ರಂಸು ನಿರ್ಮಾಪಕ ರವಿ ರೈ ಕಳಸ ಏನ್ ಹೇಳಿದ್ರು ಹೇಳಿದೆ ನೋಡಿ. ಮದುವೆ ಮುಗಿದ ಬಳಿಕ ವರನ ಮನೆಗೆ ವಧುವನ್ನ ಕಳುಹಿಸಿಕೊಡುವ ಶಾಸ್ತ್ರವಿರುತ್ತೆ. ತುಳುನಾಡಿನ ಸಂಪ್ರದಾಯದಂತೆ ರವಿ ರೈ ಕಳಸ ಅನುಶ್ರೀಯನ್ನ ಗಂಡನ ಮನೆಗೆ ಕಳುಹಿಸಿಕೊಡುವಾಗ ವೇಳೆ ಹೇಳಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಎಲ್ಲವನ್ನೂ ಸರಿ ಮಾಡಿಕೊಂಡು ಹೋಗುವ ಜವಾಬ್ದಾರಿ ನಿಮ್ಮದು ಇದೆ, ಅವಳದ್ದೂ ಇದೆ. ಇವರ ಹೆಣ್ಣು ಮಗಳನ್ನ ನಿಮ್ಮ ಕೈಗೆ ಕೊಡುತ್ತಿದ್ದೇವೆ. ಈ ಹೆಣ್ಣು ಮಗಳನ್ನ ನಿಮ್ಮ ಮಗಳಾಗಿ ನೋಡ್ಬೇಕು. ಅಷ್ಟು ಮಾತ್ರ ನಿಮ್ಮ ಜವಾಬ್ದಾರಿ ಅಲ್ಲ. ತಮ್ಮನನ್ನು ತಾಯಿಯನ್ನು ನೋಡ್ಕೊಳ್ಬೇಕಾದ ದೊಡ್ಡ ಜವಾಬ್ದಾರಿ ಇದೆ. ತಮ್ಮನನ್ನು ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳ ಆತ್ಮೀಯ ಬಳಗದಲ್ಲಿ ಇದ್ದೇವೆ. ಅಂದರೆ ಅವಳು ನಮ್ಮೆಲ್ಲರನ್ನ ಅಷ್ಟು ಪ್ರೀತಿ ಮಾಡಿದ್ದಾಳೆ. ನಮ್ಮ ಮಗಳನ್ನ ನಿಮ್ಮ ಮನೆಗೆ ಕಳುಹಿಸಿಕೊಡುತ್ತಿದ್ದೇವೆ. ನಮ್ಮ ಮಗಳನ್ನ ಇವತ್ತು ನಿಮ್ಮ ಮಡಿಲಿಗೆ ಹಾಕುತ್ತಿದ್ದೇವೆ. ಚೆನ್ನಾಗಿ ನೋಡಿಕೊಳ್ಳಿ ಎಂದು ಅನುಶ್ರೀ ಕುಟುಂಬದ ಪರವಾಗಿ ಹೇಳಿದ್ದಾರೆ. ಈ ವೇಳೆ ಗಂಡನ ಮನೆಗೆ ಹೊರಡುವಾಗ ಅನುಶ್ರೀ ಕಣ್ಣೀರು ಹಾಕಿದ್ದರು. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.